ಮಾಜಿ ಸಿಎಂ ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಯಾರಿಗೆ ಅನುಮಾನ? ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ಶಾಸಕರೊಬ್ಬರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಆ ಶಾಸಕ? ಮಂಡ್ಯದಲ್ಲಿ ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಆಪರೇಷನ್ ಆಗಿರೋದ್ರ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಬಂದ್ರೆ ಸಾಕು ಎಚ್ಡಿಕೆ ಆಸ್ಪತ್ರೆಗೆ ಸೇರ್ಕೊಳ್ತಾರೆ. 3ನೇ ದಿನದಲ್ಲಿ ಹಾರ್ಟ್ ಆಪರೇಷನ್ ಆಗುತ್ತೆ. 4ನೇ ದಿನಕ್ಕೆ ಬಂದಿಲ್ಲಿ ರಾಜ್ಯ ಸುತ್ತಾಡ್ತಾರೆ. ಅದು ಹೇಗ್ರಿ ಸಾಧ್ಯ? ಅದು ಆಪರೇಷನ್ ಆದವರು ಅದು ಹೇಗೆ 3ನೇ ದಿನಕ್ಕೆ ಬರ್ತಾರೆ? ಹಾರ್ಟ್ ಆಪರೇಷನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ. ಏನಕ್ಕೆ ಈ ರೀತಿಯಾದಂತಹ ಅನುಮಾನ ಬಂತು? ಚುನಾವಣೆ ಬಂತು ಅಂದ್ಬಿಟ್ರೆ ಕುಮಾರಸ್ವಾಮಿ ಅವರು ಆಸ್ಪತ್ರೆ ಸೇರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿರೋದೇ ಡೌಟ್ ಅಂತ ಹೇಳ್ತಾ ಇದ್ದಾರೆ. 3ನೇ ದಿನದಲ್ಲಿ ಹಾರ್ಟ್ ಆಪರೇಷನ್ ಆಗುತ್ತೆ, 4ನೇ ದಿನಕ್ಕೆ ಬಂದು ರಾಜ್ಯ ಸುತ್ತಾಡ್ತಾರೆ. ಇದು ಹೇಗೆ ಸಾಧ್ಯ ಅಂತ ರಮೇಶ್ ಬಂಡಿ ಸಿದ್ದೇಗೌಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿ ಹಾಗಾದ್ರೆ ಅವ್ರು ಏನ್ ಮಾತನಾಡಿದ್ರು ಕೇಳಿಸ್ಕೋಣ. ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲ್ ಸೇರ್ತಾರೆ. ಹಾಸ್ಪಿಟ್ಲ್ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದ್ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ್ ಅಣ್ಣಂಗೆ ಇರ್ತಕ್ಕಂಥದ್ದು. ನೀವೊಂದು ಹಾಸ್ಪಿಟಲ್ ಸೇರಿಸಿದ್ರೆ 1 ತಿಂಗಳಾದ್ರೂ ಈಚೆಗೆ ಬರೋಲ್ಲ. ಅದ ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತೂ ಗೊತ್ತಾಯ್ತಲ್ಲ. ನನ್ಗೆ ಏನಾರ ಒಂದು ವಸ್ತು ಇದಿದ್ರೆ ಹೇಳ್ಕೊಡಿ ದಯವಿಟ್ಟು. ಟೆಕ್ನಿಕ್, ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಎಸ್, ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಆಪರೇಷನ್ ಆಗಿರೋದ್ರ ಬಗ್ಗೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅನುಮಾನಗಳನ್ನ ವ್ಯಕ್ತಪಡಿಸ್ತಾರೆ. ಯಾರೇ ಆಗ್ಲಿ ಆರೋಗ್ಯದ ವಿಚಾರದಲ್ಲಿ ಈ ರೀತಿ ಮಾತನಾಡೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಕಡೆ ವೈಯಕ್ತಿಕವಾಗಿ ಯಾಕೆ ಈ ರೀತಿ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ ಪದೇ ಪದೇ ಕಾಂಗ್ರೆಸ್ ನಾಯಕರು ಅನ್ನೋದು ಒಂದ್ ಕಡೆ. ಹೌದಾ, ಯಾಕೆ ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡಿದ್ರು? ಹಾರ್ಟ್ ಆಪರೇಷನ್ ಬಗ್ಗೆ ಏನಕ್ಕೆ ಅನುಮಾನಗಳು ವ್ಯಕ್ತವಾಯಿತು? ಹಾರ್ಟ್ ಆಪರೇಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರಿಗಿದ್ದಂತಹ ಸಮಸ್ಯೆ ಏನು? ಸ್ಟಂಟ್ ಹಾಕಿದ್ರು, ಅದ ಏನಾದ್ರು ಬ್ಯಾಟ್ರಿ ಚೇಂಜ್ ಮಾಡಿದ್ರ ಅಥವಾ ಇನ್ನೇನಾದ್ರೂ ಆಗಿತ್ತಾ? ಇದೆಲ್ಲವೂ ಕೂಡ ಏನಾದ್ರೂ ಒಂದು ಆಗಿರಬಹುದು. ಆದ್ರೆ ದಯವಿಟ್ಟು ಹೊಸ ಟೆಕ್ನಿಕ್ ಏನಾದ್ರೂ ಇದ್ರೆ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ ರಮೇಶ್ ಬಂಡಿ ಸಿದ್ದೇಗೌಡರು. ಆದ್ರೆ ಸದ್ಯ ಹೆಲ್ತ್ ವೈಸ್ ಅಲ್ಲೂ ನಾವು ಆರೋಗ್ಯದ ವಿಚಾರದಲ್ಲೂ ಗಮನಿಸಿದಾಗ ಅದರಲ್ಲೂ ಸಾಕಷ್ಟು ಟೆಕ್ನಾಲಜಿ ಸಾಕಷ್ಟು ಫಾರ್ವರ್ಡ್ ಆಗಿದೆ. ಮೊದಲ ಫಾರ್ ಎಕ್ಸಾಂಪಲ್ ಈಗ ಸಿಸೇರಿಯನ್ ಮಾಡಿದ್ರೆ ಮೊದಲೆಲ್ಲ ತಿಂಗಳಂಗಟ್ಲೆ ಹಾಸ್ಪಿಟಲ್ ಇಟ್ಕೊಳ್ತಾ ಇದ್ರು. ಈಗೆಲ್ಲ 2-3 ದಿನಕ್ಕೆ ವಾಪಸ್ ಮನೆಗೆ ಕಳಿಸ್ತಾರೆ. ಸೊ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಯಾಕೆ ಈ ರೀತಿ ಆದಂತಹ ಒಂದು ಡೌಟ್ ಬಂತು ಅಂತ ಗೊತ್ತಿಲ್ಲ. ಅದನ್ನ ಆ ಬಹಿರಂಗ ಸಭೆಯಲ್ಲಿ ಯಾಕೆ ಮಾತನಾಡಿದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನೊಂದ್ಸರಿ ಕೇಳಿಸ್ಕೋಣ. ಮಾಡಿಸ್ಕೊಂಡು ನಾವು ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲ್ ಸೇರ್ತಾರೆ. ಹಾಸ್ಪಿಟ್ಲ್ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದ್ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ್ ಅಣ್ಣಂಗೆ ಇರ್ತಕ್ಕಂಥದ್ದು. ನೀವೊಂದು ಹಾಸ್ಪಿಟಲ್ ಸೇರಿಸಿದ್ರೆ 1 ತಿಂಗಳಾದ್ರೂ ಈಚೆಗೆ ಬರೋಲ್ಲ. ಅದ ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತೂ ಗೊತ್ತಾಯ್ತಲ್ಲ. ನನ್ಗೆ ಏನಾರ ಒಂದು ವಸ್ತು ಇದಿದ್ರೆ ಹೇಳ್ಕೊಡಿ ದಯವಿಟ್ಟು. ಟೆಕ್ನಿಕ್, ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ಸುಮ್ನೆ ಏನಾರು ಒಂದು ಚುನಾವಣೆ. ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಸದ್ಯ ಇವರ ರಾಜಕೀಯ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ಹಂತಕ್ಕೆ ಕೂಡ ಬಂದಿದೆ. ಸೊ ಏನ್ ಹೇಳ್ತೀರಿ ರಮೇಶ್ ಬಂಡಿ ಸಿದ್ದೇಗೌಡರ ಈ ಮಾತಿನ ಬಗ್ಗೆ? ಯಾಕೆ ಅವ್ರಿಗೆ ಅಂತ ಅನುಮಾನ ಸೃಷ್ಟಿ ಆಯ್ತು? ಏನ್ ಕಥೆ ಇದು? ಹೌದು ಸಿಂಧೂರ, ಏನಂದ್ರೆ ಒಂದು ಚುನಾವಣೆ ಬಂತು ಅಂದ್ರೆ ಒಬ್ರ ಮೇಲೆ ಮತ್ತೊಬ್ರು ಆರೋಪ ಮಾಡೋದು ಒಂದು ಸಹಜ ಪ್ರಕ್ರಿಯೆಯಾಗಿ ನಡ್ಕೊಂಡ್ ಬಂದಿರುವಂತದ್ದು. ಅದೇ ರೀತಿ ಈಗ ಏನಂದ್ರೆ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಬಗ್ಗೆನೂ ಕೂಡ ಈಗ ಒಂದು ಗುಲ್ಲೆಬ್ಬಿರುವಂತದ್ದು. ಏನಪ್ಪಾ ಅಂದ್ರೆ ಬಂಡಿ ಸಿದ್ದೇಗೌಡರು ಅಂದ್ರೆ ರಮೇಶ್ ಬಂಡಿ ಸಿದ್ದೇಗೌಡರು ಮಾತಾಡಿರೋದೇನಂದ್ರೆ ಕುಮಾರಸ್ವಾಮಿ ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ಆಪರೇಷನ್ಗೆ ಹೋಯ್ತಾರೆ. ಅಂದ್ರೆ ನನ್ಗೆ ಹುಷಾರಿಲ್ಲ ಅಂತೇಳಿ ಆಪರೇಷನ್ಗೆ ಹೋಗ್ತಾರೆ. ಆಪರೇಷನ್ಗೆ ಹೋಗಿ 3-4 ದಿನದಲ್ಲೇ ಅವರು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡ್ ಬಂದು ರಾಜ್ಯ ಎಲ್ಲ ಸುತ್ತಾಡ್ತಾರೆ ಅಂತ ಕೂಡ ಲೇವಡಿ ಮಾಡಿರುವಂತದ್ದು. ಅಂದ್ರೆ ಏನಪ್ಪಾ ಅಂದ್ರೆ ಇವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹಾಸ್ಪಿಟ್ಲ್ ಸೇರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನಂದ್ರೆ ಈ ಹೇಳೋರ ಪ್ರಕಾರ ಏನು ಈ ಒಂದು ವೈದ್ಯ ಲೋಕ ಎಷ್ಟೊಂದೆಲ್ಲ ಮುಂದುವರೆದಿದೆ. ಆ ಒಂದು ಇದ್ರಲ್ಲಿ ಯಾಕೆ ಆಗ್ಬಾರ್ದು
ಅಂದ್ರೆ 4-5 ದಿನದಲ್ಲೇ ಯಾಕೆ ಚೇತರಿಸ್ಕೋಬಾರ್ದು, ಅದು ಕೂಡ ಒಂದು ಪ್ರಶ್ನೆ ಮೂಡುವಂತದ್ದು. ಆದ್ರೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ವೇದಿಕೆ ಭಾಷಣದಲ್ಲಿ, ಅದು ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿರುವಂತದ್ದು, ಕುಮಾರಸ್ವಾಮಿ ಅವ್ರನ್ನ ಅವರು ಲೇವಡಿ ಮಾಡಿರುವಂತದ್ದು. ಏನೋ ಈ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲರ ಹತ್ರನೂ ಸಿಂಪತಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋ ರೀತಿಲೂ ಕೂಡ ಮಾತಾಡಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಚುನಾವಣೆ ಅಂದ್ಮೇಲೆ ಒಬ್ರಿಗೊಬ್ರು ಮಾತಾಡ್ತಾರೆ, ಆದ್ರೆ ಆರೋಗ್ಯದ ವಿಷಯದಲ್ಲೂ ಈ ರೀತಿ ಏರುಪೇರಾಗಿ ಮಾತಾಡುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಉರುಪು ಮೂಡಿಸುವಂತದ್ದು. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು, ಏನಪ್ಪಾ ಅಂದ್ರೆ ಈ ತರ ಎಲ್ಲ ಇವರು ಟೆಕ್ನಿಕಲ್ ಇದ್ ಮಾಡ್ತಾರಲ್ಲ, ನಾವ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಹುಮ್ಮಸ್ಸು ಉಬ್ಬಿಸುವಂತದ್ದು. ಮತ್ತೆ ಈ ಒಂದು ಮಾತುಗಳಿಂದ JDS ಕಾರ್ಯಕರ್ತರಲ್ಲೂ ಕೂಡ ಒಂದು ಅಸಮಾಧಾನ ಉಂಟಾಗಿರುವಂತದ್ದು. ಏನಪ್ಪಾ ಅಂದ್ರೆ ಈ ರೀತಿಯಲ್ಲಿ ಆರೋಗ್ಯದ ಬಗ್ಗೆನೂ ಮಾತಾಡ್ತಾರ ಅನ್ನೋದು ಕೂಡ JDS ಕಾರ್ಯಕರ್ತರಲ್ಲೂ ಒಂದು ಅಸಮಾಧಾನ ಉಂಟಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದೊಂದು ಗಿಮಿಕ್ಕು ಅಂತ ಅನ್ನೋ ರೂಪದಲ್ಲಿ ರಮೇಶ್ ಬಂಡಿಸಿದ್ದೇಗೌಡರು ಹೇಳಿರುವಂತದ್ದು. ಸಿಂಧೂರ, ಓಕೆ, ಧನ್ಯವಾದ ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಾನು ಹೇಳೋದು ಕಾಂಗ್ರೆಸ್ನ ನಾಯಕರಿಗೆ, ನೀವು ಈ ತರ ಲೂಸ್ ಟಾಕ್ಗಳನ್ನ ಮಾತನಾಡಿದ ತಕ್ಷಣ ನಿಮ್ಗೆ ಏನ್ ಮತಗಳಾಗಿ ಅದೆಲ್ಲ ಕನ್ವರ್ಟ್ ಆಗೋದು ಇಲ್ಲ, ಅಥವಾ ಜನ ನಿಮ್ಮನ್ನ ಏನಪ್ಪ ಕಾಂಗ್ರೆಸ್ ನಾಯಕರು ಈ ರೀತಿ ಎಲ್ಲ ಮಾತನಾಡಿದ್ರು ಅಂತ ಯಾರು ನಿಮ್ಗೆ ಬೆನ್ನು ತಟ್ಟಲ್ಲ, ಚೀತು ಅಂತ ಉಗಿತಾರೆ. ಯಾಕಂದ್ರೆ ಆರೋಗ್ಯದ ವಿಚಾರ ವೈದ್ಯ ಲೋಕ ಇಷ್ಟೆಲ್ಲ ಮುಂದುವರೆದಿರುವಾಗ, ಆಸ್ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಅವ್ರು ಹೇಳಿದಂಗೆ, ಯಾಕೆ ಆಗ್ಬಾರ್ದು, ಏನಕ್ಕೆ ಆಗ್ಬಾರ್ದು, ಯಾಕೆ 4-5 ದಿವಸದಲ್ಲಿ ಚೇತರಿಸ್ಕೊಂಡು ಯಾಕೆ ಬರಬಾರ್ದು, ಅದು ಪ್ರಶ್ನೆ ಮೂಡುತ್ತೆ. ಆಪರೇಷನ್ ಆಗಿದೆಯೋ ಇಲ್ವೋ ಅಂತ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಅವ್ರಿಗೆಲ್ಲ ಆಪರೇಷನ್ ಆಯ್ತು, ರಮೇಶ್ ಬಂಡಿಸಿದ್ದೇಗೌಡರು ಹೋಗಿ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ಬರ್ಬೋದಪ್ಪ, ತಿಳ್ಕೊಳ್ಳೋದೇನು ಬಹಳ ಏನು ಕಷ್ಟ ಏನಿಲ್ಲ. ಬಟ್ ಏನಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು, ನಾಯಕರುಗಳು? ಒಬ್ಬೊಬ್ಬರಾಗಿ ಪರ್ಸನಲ್ ಅಟ್ಯಾಕ್ಸ್ ಯಾಕೆ ಮಾಡ್ತೀರಿ? ಏನೋ ದೊಡ್ಡ ನಿಮಗೆ ಶಹಬಾಷ್ಗಿರಿ ಸಿಕ್ಬಿಡುತ್ತಾ ನೀವು ಮಾತನಾಡಿದ ತಕ್ಷಣ? ಒಂದು ಆರೋಗ್ಯದ ವಿಚಾರದಲ್ಲಿ ಮಾತನಾಡ್ತೀರಿ ಅಂತಂದ್ರೆ ನೀವೊಬ್ಬ ಶಾಸಕರಾಗಿ ನಿಮ್ಮ ಜವಾಬ್ದಾರಿಗಳು ಎಷ್ಟಿದೆ ಅನ್ನೋದು ಇದರಿಂದಾನೇ ಗೊತ್ತಾಗುತ್ತೆ. ಇನ್ನೂ ಒಂದ್ಸಲ ರಮೇಶ್ ಬಂಡಿಸಿದ್ದೇಗೌಡರ ಮಾತನ್ನ ಕೇಳಿಸ್ಕೋಣ. ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ನೀವೊಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದ್ರೂ ಈಚೆಗೆ ಬರೋಲ್ಲ. ಅದ ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತೂ ಗೊತ್ತಾಯ್ತಲ್ಲ. ನನ್ಗೆ ಏನಾರ ಒಂದು ವಸ್ತು ಇದಿದ್ರೆ ಹೇಳ್ಕೊಡಿ ದಯವಿಟ್ಟು. ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ನೀವೊಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದ್ರೂ ಈಚೆಗೆ ಬರೋಲ್ಲ. ಅದ ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತೂ ಗೊತ್ತಾಯ್ತಲ್ಲ. ನನ್ಗೆ ಏನಾರ ಒಂದು ವಸ್ತು ಇದಿದ್ರೆ ಹೇಳ್ಕೊಡಿ ದಯವಿಟ್ಟು. ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ನೀವೊಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದ್ರೂ ಈಚೆಗೆ ಬರೋಲ್ಲ. ಅದ ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತೂ ಗೊತ್ತಾಯ್ತಲ್ಲ. ನನ್ಗೆ ಏನಾರ ಒಂದು ವಸ್ತು ಇದಿದ್ರೆ ಹೇಳ್ಕೊಡಿ ದಯವಿಟ್ಟು. ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ರಮೇಶ್ ಬಂಡಿಸಿದ್ದೇಗೌಡರ ಮಾತುಗಳಿದು. ಇದು ಹೇಗೆ ಯಾವ್ದಾದ್ರು ಹೊಸ ಟೆಕ್ನಿಕ್ ಇದ್ರೆ ಹೇಳ್ಕೊಡಿ ಅಂತ ಹೇಳ್ತಾರೆ ರಮೇಶ್ ಬಂಡಿಸಿದ್ದೇಗೌಡರು. ನನ್ಗನ್ಸುತ್ತೆ ಅಯ್ಯೋ ಪಾಪ ಅನ್ಸುತ್ತೆ, ಯಾಕೆ ಶಾಸಕರು ಅಷ್ಟು ಕೂಡ ತಿಳ್ಕೊಂಡಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಈ ಸಂದರ್ಭದಲ್ಲಿ. ಜೊತೆಗೆ ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿದೆ, ವೈದ್ಯಕೀಯ ಲೋಕದಲ್ಲೂ ಅಷ್ಟೇ, ಯೂಟ್ಯೂಬ್ಗಳಿದೆ, ಅದೆಲ್ಲ ನೋಡಿ ರಮೇಶ್ ಬಂಡಿಸಿದ್ದೇಗೌಡರು ತಿಳ್ಕೊಳ್ಬಹುದು. ಯಾಕೆ ತಿಳ್ಕೊಳ್ಬಾರ್ದು? ಅವರೊಬ್ರು ಶಾಸಕರು, ಗೊತ್ತಿಲ್ಲದಿರೋದನ್ನ ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ.